ವೆಲ್ಕಮ್ ಬ್ಯಾಕ್ ಟು ನಿವಿಜಶ್ರೀ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಕ್ಕಪ್ಪ ಇಷ್ಟೊಂದು ರೆಡಿಯಾಗಿದ್ದೀವಿ ಅಂತಂದರೆ ಒಂದು ಫಂಕ್ಷನ್ ಇದೆ. ಸೊ ಫ್ಯಾಮಿಲಿ ಫಂಕ್ಷನ್, ಹಾಗಾಗಿ ನಾನು ಮತ್ತು ಜಶ್ವಿ ಹಾಯ್ ಮಾಡಿ ಮಗಳು ಎಲ್ಲ ರೆಡಿಯಾಗಿದ್ದೀವಿ. ಏನು ಹಾಕ್ಕೊಂಡಿದ್ದೀರಾ? ಲಿಪ್ಸ್ಟಿಕ್ಕು. ಅಮ್ಮ ಯಾವ ಥರ ವ್ಲಾಗ್ ಮಾಡೋದು ತೋರಿಸ್ಬಿಡಿ ಅವ್ರಿಗೆ. ಅದು ಇಟ್ಕೊಂಡು ತೋರಿಸಿ ಟ್ರೈಪಾಡು. ಹಾಂ ಸೊ ಡೈಲಿ ನನ್ನ ಮಗಳು ಟ್ರೈಪಾಡ್ ಇಟ್ಕೊಂಡು ನನ್ನೇ ಟೀಸ್ ಮಾಡ್ತಾ ಇರ್ತಾಳೆ. ತುಂಬ ಫನ್ನಿಯಾಗಿರುತ್ತೆ ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ. ಸೊ ಈಗ ಸುದಿ ಊರಿಂದ ಬರಬೇಕು, ಬಂದಾದಮೇಲೆ ಹೊರಡ್ತೀವಿ. ಬನ್ನಿ ಯಾವ ರೀತಿ ಇರುತ್ತೆ ಫಂಕ್ಷನ್ಸ್, ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಸೊ ಇದು ನನ್ನ ಸ್ಯಾರಿ. ಇದು ಆ್ಯಕ್ಚುಲಿ ಅಮ್ಮನ ಸ್ಯಾರಿ, ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ದು. ಇದು ಬಂದು ನಂದು ಬ್ಲೌಸ್ ಅಂತ ಅಂದರೆ ಕ್ರಾಪ್ ಟಾಪ್ದು ಇದು ಬ್ಲೌಸು. ಸೊ ಈ ಥರ ರೆಡಿಯಾಗಿದ್ದೀನಿ. ಪರ್ಸ್ನಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು. ಸೊ ನೀವು ಕೂಡ ಕಮೆಂಟ್ ಮಾಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸುದಿ ಬಂದಿದ್ದರು ಮನೆ ಹತ್ರ. ಸೊ ನಾನು ಜಶ್ವಿನೂ ಪಿಕ್ ಮಾಡಿಕೊಂಡು ನಾವು ಸಿಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಸಾಮಾನು ತೊಗೋಬೇಕಿತ್ತು ಅಂತ ತಗೊಂಡು ಹೋಗ್ತಾಯಿದ್ದೀವಿ. ಸೊ ನಾವು ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ಅತ್ತೆ, ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಮಾವ, ಜಶ್ವಿ, ನಾನು, ಸುದಿ ಇಷ್ಟು ಜನ ಹೋಗ್ತಾಯಿದ್ದೀವಿ. ಅದು ನಮ್ಮ ಮಾವ ಮತ್ತು ಸೆಂಟರಲ್ಲಿರೋದು ಅತ್ತೆ, ಆ ಕಡೆ ಕೂತಿರೋದು ನನಗೆ ಚಿಕ್ಕತ್ತೆ ಆಗಬೇಕು ಅವರು. ಸೊ ಇಷ್ಟು ಜನ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಏನು ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಲಾಸ್ಟ್ನೇ ಚಿಕ್ಕತ್ತೆ ಅವ್ರ ತಂಗಿ ಮಗಳದ್ದು ಆರತಿ ಶಾಸ್ತ್ರ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವಿಷ್ಟು ಜನನು. ನಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೋಗ್ತೀವಿ ಅಂತ. ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಆಗೋಯಿತು. ಹಾಗಾಗಿ ಇಲ್ಲಿ ನಾವು ಎಲ್ಲರೂ ಹೋಗ್ತಾಯಿದ್ದೀವಿ. ಜಶ್ವಿ ಕೂಡ ತುಂಬ ಎಂಜಾಯ್ ಮಾಡ್ತಾಳೆ ಈ ಥರ ಟ್ರಿಪ್ ಹೋಗೋದು ಅಥವಾ ಹೊರಗಡೆ ಹೋಗೋದು ಅಂತ. ಏಕೆಂದರೆ ನಾವು ಅಷ್ಟು ಚೆನ್ನಾಗಿ ಅವಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಕೆಲವು ಮಕ್ಕಳು ಹಿಂಸೆ ಕೊಡ್ತಾರೆ, ನಡೀರಿ ಹೋಗೋಣ ಅಂತ, ಅಥವಾ ಕಂಫರ್ಟಬಲ್ ಇರಲ್ಲ ಅವರಿಗೆ, ಆ ಥರ ಎಲ್ಲ ಇದು ಮಾಡ್ತಾರೆ. ಬಟ್ ಜಶ್ವಿ ನಮಗೆ ಯಾವತ್ತೂ ಕೂಡ ಆ ರೀತಿ ಟಾರ್ಚರ್ ಕೊಟ್ಟಿಲ್ಲ. ನಮಗೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಳೆ. ಆ್ಯಂಡ್ ಹೊರ್ಗಡೆ ಹೋದರೆ ಅದು ಬೇಕು ಇದು ಬೇಕು ಅಥವಾ ನನಗೆ ಅದೇ ತಿನ್ನಬೇಕು ಇದೇ ಬೇಕು ಅಂತ ಏನು ಹಠ ಮಾಡೋದು ಇಲ್ಲ. ಆ್ಯಂಡ್ ರಿಸ್ಕು ಕೂಡ ಕೊಡಲ್ಲ. ಅವಳ ಪಾಡ್ಗಳು ಸುಮ್ಮನಿರ್ತಾಳೆ. ಸೊ ಅವಳಿಗೆ ಕಾರಲ್ಲಿ ಕುತ್ಕೊಂಡಾಗ ಅದು ಎ ಸಿ ಇರುತ್ತೆ ಅಲ್ವಾ, ಅದು ತುಂಬ ಇಷ್ಟ. ಬಿಕಾಸ್ ಗಾಳಿ ಬರುತ್ತೆ ಅಂದ್ಬಿಟ್ಟು, ಅಮ್ಮ ಇಲ್ಲಿ ಗಾಳಿ ಬರ್ತೈತೆ ನೋಡಿ, ನನಗೆ ಮಾತ್ರ ಬರ್ತೈತೆ ನಿಮಗೆ ಬರಲ್ಲ ಅಂತ ಎಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಇರ್ತಾಳೆ. ಸೊ ನಾವು ಹೋಗ್ತಾ ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ ಸೆಣ್ಬ ಅಂತ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಂದಿವೆ ಅಂತ ತುಂಬ ಚೆನ್ನಾಗಿರೋ ಪ್ಲೇಸಸ್ನೇ ನೋಡಿದ್ವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೇಚರ್ ಎಲ್ಲ. ಇದು ಹೇಮಾವತಿ ಹೊಳೆ, ತುಂಬೋಗಿದೆ ಹೊಳೆ. ನಾನು ಇಲ್ಲಿಗೆ ಆಲ್ಮೋಸ್ಟ್ ಒಂದು ತ್ರೀ ಟೈಮ್ ಬರ್ತಾ ಇರೋದು. ಇಲ್ಲಿಂದ ಮುಂದೆ ಹೋದರೆ ಭೂವರನಾಥ ಸ್ವಾಮಿ ಟೆಂಪಲ್ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ನಮಗೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೋಗಲಿಲ್ಲ ಅಲ್ಲಿಗೆ. ಸೊ ಹಾಗೆ ರಿಟರ್ನ್ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಸೊ ಫೈನಲಿ ಇಲ್ಲಿ ನಾವು ಫಂಕ್ಷನ್ಗೆ ರೀಚ್ ಆದ್ವಿ. ನಾವು ಗಿಫ್ಟ್ ಅಂತ ಹೇಳ್ಬಿಟ್ಟು ಡ್ರೆಸ್ ಪೀಸ್ ತೊಗೊಂಡಿದ್ವಿ. ಯೂಶ್ವಲಿ ಸ್ಯಾರಿ ಅದೆಲ್ಲ ಕೊಡ್ಬೋದು, ನಾನು ಡ್ರೆಸ್ ಪೀಸ್ನೇ ತೊಗೊಳ್ಳೋಣ, ಅವರೇ ಸ್ಟಿಚ್ ಮಾಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ಡ್ರೆಸ್ ಪೀಸ್ ತೊಗೊಂಡ್ವಿ. ಸೊ ಅದನ್ನೆಲ್ಲ ಒಂದು ಪ್ಲೇಟಿಗೆ ಫಿಲ್ ಮಾಡಿಕೊಂಡು ಕೊಡಲಿಕ್ಕೆ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಸುದಿ ಕೂಡ ಬಂದಿರಲಿಲ್ಲ, ಅವರು ಹೊರ್ಗಡೆ ಇದ್ದರು. ಸ್ವಲ್ಪ ಅಲ್ಲೇ ವೆಯ್ಟ್ ಮಾಡಿದ್ವಿ ಅವ್ರು ಬರ್ತಾರೆ ಅಂತ. ಬಟ್ ಅವ್ರಿಗೆ ಬೇರೆ ಕಾಲ್ ಬಂದಿದ್ದರಿಂದ ಅವರಲ್ಲಿ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಇನ್ನಿಬ್ಬರು ಹುಡುಗಿರಿದ್ರು, ಪೂಜಾ ಮತ್ತು ಪುಣ್ಯ ಅಂತ. ಸೊ ಅವ್ರನ್ನೂ ಕೂಡ ನೀವು ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಜೊತೆನೇ ಮಾತಾಡಿಕೊಂಡು ನಾವು ಅಲ್ಲೇ ನಿಂತ್ಕೊಂಡ್ವಿ, ಸುದಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಬೇರೆಯವರೆಲ್ಲ ಕೊಟ್ಟು ಬರ್ತಾಯಿದ್ರು. ಅಷ್ಟರಲ್ಲಿ ನಾವು ನಮ್ಮ ಚಿಕ್ಕತ್ತೆ ಅವ್ರಿಗೆ ಹೇಳಿದ್ವಿ, ನೀವೇ ಹೋಗಿ ಕೊಡಿ, ಸುದಿ ಇನ್ನೂ ಬಂದಿಲ್ಲ, ಸುದಿ ಬಂದಾದ್ಮೇಲೆ ನಾವು ಕೊಡ್ತೀವಿ ಅಂತ. ಬಟ್ ಕೊನೆಗೂ ಸುದಿ ಬರಲೇ ಇಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ನಾವೇ ಆ ಗಿಫ್ಟನ್ನ ಕೊಟ್ಬಿಟ್ಟು ಹೊರಗಡೆ ಬಂದ್ವಿ. ಸುದಿ ಫ್ಯಾಮಿಲಿ ಫಂಕ್ಷನ್ಸ್ಗೆ ಅಟೆಂಡ್ ಆಗೋದೇ ರೇರು.
ಅದರಲ್ಲೂ ಬಂದರೂ ಕೂಡ ಅವ್ರಿಗೆ ಅದು ಇದು ಅಂತ ಕಾಲ್ಸ್ ಇರುತ್ತೆ, ಪಾಪ ಅವ್ರು ಅಟೆಂಡ್ ಮಾಡಲಿಕ್ಕೂ ಆಗಲ್ಲ, ಆ ಥರ ಆಗೋಯಿತು. ಅದಕ್ಕೆ ನಾವಿನ್ನು ಅವ್ರಿಗೆ ವೆಯ್ಟ್ ಮಾಡೋದು ಬೇಡ, ಅವ್ರು ಬರಲ್ಲ, ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ನಾವೇ ಗಿಫ್ಟ್ ಕೊಟ್ಬಿಟ್ಟು ಬಂದ್ವಿ. ನಮ್ಮ ಜಶ್ವಿ ಅಂತೂ ಮನೇಲಿ ಯಾವ ಥರ ಇರ್ತಾಳೆ ಅದ್ರ ಡೆಡ್ ಆಪೋಸಿಟ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲಾದರೂ ಹೊರಗಡೆ ಫಂಕ್ಷನ್ಸ್ಗೆ ಆಗಲಿ ಎಲ್ಲೇ ಹೋದರೂ ಮಗು ನೋಡ್ಲಿಕ್ಕೆ ಹಿಂಗೆ ಇದೆ ಅಂತ ಅನ್ಕೋಬೇಕು, ಅಷ್ಟು ಸೈಲೆಂಟಾಗಿರ್ತಾಳೆ. ಬಟ್ ಮನೇಲಿದ್ದಾಗ ಅಥವಾ ನಾವುಗಳಿದ್ದಾಗ ಮಾತ್ರ ತುಂಬ ತುಂಟಿ ಹಂಗೆ ಆಡ್ತಾಳೆ. ಒಂದು ಪ್ರಕಾರ ನೋಡಿದ್ರೆ ಮಕ್ಕಳು ಹಿಂಗಿದ್ರೇ ಚೆಂದ ಅನಿಸುತ್ತೆ, ಬಟ್ ಇನ್ನೊಂದು ವೇ ಆಫ್ ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡಿದ್ರೆ ಈ ಥರ ಇರಬಾರ್ದು, ಎರಡು ಕಡೆನೂ ಒಂದೇ ಥರ ಇರಬೇಕು ಅಂತಲೂ ಅನಿಸುತ್ತೆ. ಬಟ್ ಅವಳದು ಏನು ವಿಶೇಷತೆ ಅಂದರೆ ಯಾವುದೇ ಫಂಕ್ಷನ್ಸ್ಗೆ ಬಂದರೂ ಕೂಡ ಅವಳು ಊಟ ಮಾತ್ರ ಮಾಡೋದಿಲ್ಲ, ಅದೇ ಸುಮ್ಮನೆ ಇರ್ತಾಳೆ, ಏನೂ ಕೇಳಲ್ಲ. ಆಮೇಲೆ ಹೊಟ್ಟೆ ಎಸಿತೈತೆ ನನಗೆ ಊಟ ಕೊಡಿ ಅಂತಲೂ ಏನೂ ಕೇಳಲ್ಲ ಅವಳು, ಅವಳ ಪಾಡಿಗೆ ಅವಳು ಸುಮ್ಮನೆ ಇರ್ತಾಳೆ. ಸೊ ನಮ್ಮ ನಾದಿನಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು, ಹುಡುಗರನ್ನ ಕರ್ಕೊಂಡು ಬಂದಿರಲಿಲ್ಲ ಈ ಸಲ ಅವರು ಇಬ್ಬರೇ ಬಂದಿದ್ದರು. ಅವರು ಕೂಡ ಜಶ್ವಿನ್ ಕರ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾರೆ. ಅವರು ಮನೆ ಹತ್ರನೇ ಆರ್ಗನೈಸ್ ಮಾಡಿದರು, ಬಿಕಾಸ್ ಜಾಗ ಇತ್ತು ತುಂಬಾ ಅವ್ರ ಮನೆ ಹತ್ರ, ಹಾಗಾಗಿ ಅಲ್ಲೇ ಆರ್ಗನೈಸ್ ಮಾಡಿದರು. ನಾನು ಕೂಡ ಈ ಥರ ಫುಲ್ ಫ್ಯಾಮಿಲಿ ಫಂಕ್ಷನ್ಸ್ಗೆ ಅಟೆಂಡ್ ಆಗೋದು ಕೂಡ ತುಂಬ ರೇರೆ, ಹಾಗಾಗಿ ಸುದಿಗೆ ಹೇಳಿದೆ ನೋಡಿ ನೀವು ಬಂದರೆ ನಾನು ಬರ್ತೀನಿ ಅಂತ, ಹಾಗಾಗಿ ಹೋದ್ವಿ. ಸೊ ಅಲ್ಲಿ ಎಲ್ಲರನ್ನೂ ಮೀಟ್ ಮಾಡಿ ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಷ್ಟರಲ್ಲಾಗಲೇ ಜಶ್ವಿ ಊಟನೂ ಮಾಡಿರಲಿಲ್ಲ, ಏನೂ ಇಲ್ಲ. ಸೊ ಅವಳನ್ನ ಹಾಗೇ ನಿದ್ದೆ ಮಾಡಿಸ್ದೆ, ಅವಳು ಕೂಡ ಮಲ್ಕೊಂಡ್ಳು. ಅವಳು ಕಾರ್ ಒಳಗಡೆನೇ ತುಂಬ ಆಟ ಆಡಿರ್ತಾಳೆ ಹೊರಗಡೆ ಆಟ ಆಡೋದಕ್ಕಿಂತ, ಹಾಗಾಗಿ ಅವಳನ್ನೂ ಕೂಡ ಬೇಗ ಮಲಗಿಸ್ದೆ. ಸೊ ನಾವು ಮಂಡ್ಯದ ಹತ್ರ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕಬ್ಬು. ಸೊ ಯೂಶ್ವಲಿ ಮಂಡ್ಯ ಕಡೆನೇ ಜಾಸ್ತಿ ಕಬ್ಬು ಬೆಳೆಯೋದಲ್ವ. ಸೊ ನಮಗೆ ಎಲ್ಲಿ ಕಬ್ಬು ಬೆಳೆಯೋದು ತುಂಬ ಜಾಸ್ತಿ ಕಾಣಿಸುತ್ತೋ ಅದು ನಾವು ಮಂಡ್ಯ ಅಂತ ನೆನ್ಕೊಬೋದು. ಸೊ ಈ ಥರ ಭತ್ತ ನೋಡಿದ್ರೆ ಇದು ಯೂಶ್ವಲಿ ನಮ್ಮ ಕೆ ಆರ್ ನಗರ ಅಂತ ನೆನ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆನ್ ದಿ ವೇ ಗಣಪತಿಗಳ್ನೂ ಕೂಡ ತುಂಬ ಬಿಡ್ತಾಯಿದ್ರು. ಇದು ಹಂಪಾಪುರದ ಹತ್ರ ಬಂದ್ವಿ, ಅಲ್ಲಿ ಗಣಪತಿ ಬಿಡ್ತಾಯಿದ್ರು. ಸೊ ಇದಾದಮೇಲೆ ಫೈನಲಿ ಮನೆಗೆ ಹೋದ್ವಿ. ಸುದಿ ಅವರು ಕೂಡ ನಮ್ಮನ್ನ ಡ್ರಾಪ್ ಮಾಡಿ ಅವರು ಕೂಡ ಅತ್ತೆ ಮಾವ ಎಲ್ಲರೂ ಕೂಡ ಮನೆಗೆ ಹೊರಟ್ರು. ಅದಾದಮೇಲೆ ಇದು ನಾನು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಜಶ್ವಿ ಸ್ಲಿಪ್ಪರ್ ಬೇಕು ಅಂತಿದ್ಲು, ಹಾಗಾಗಿ ಅಪ್ಪ ಅಮೌಂಟ್ ಕೊಟ್ಟಿದ್ರು, ಅದಕ್ಕೋಸ್ಕರ ಇಲ್ಲಿ ಸ್ಲಿಪ್ಪರ್ ತೊಗೊಳ್ಳಿಕ್ಕೆ ಅಂತ ಬಂದಿದ್ವಿ. ಅವಳೇ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ ನೋಡಿ. ಚೆನ್ನಾಗಿದೆಯಾ? ಯಾವ್ದು ತಗೋತೀರಾ ನೋಡಿ? ಅದೇ ತಗೋತೀರಾ? ತಗೊಳ್ಳಿ, ಆಗುತ್ತಾ ನೋಡಿ. ನೋಡಿ ಫಸ್ಟು ನೋಡಿ, ಸೆಲೆಕ್ಷನ್ ಮಾಡಿ. ಯಾವ ಥರ ತಗೊತೀರಾ? ಫೈನಲಿ ಸ್ಲಿಪ್ಪರ್ನ ಸೆಲೆಕ್ಷನ್ ಮಾಡಿದ್ವಿ. ಇದು G7 ಅಂತ ಕೆ ಆರ್ ನಗರಲ್ಲಿದೆ ಫ್ಯಾಮಿಲಿ ಶಾಪು. ಆ್ಯಂಡ್ ಜಶ್ವಿ ಕೂಡ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಈ ಕಡೆ ಬಂದು ಈ ಸ್ಲಿಪ್ಪರ್ಸ್ನ ನೋಡಿ, ನಮ್ಮ ಅಮ್ಮಂಗೆ ಕೊಡಿಸು ಮಾವ ಇದನ್ನು ಸ್ಲಿಪ್ಪರ್ನ, ಯಾಕೆ ಕೊಡಿಸಲ್ಲ ನಮ್ಮ ಅಮ್ಮಂಗೂ ಕೊಡಿಸು ಅಂತ ನನ್ನ ತಮ್ಮಂಗೆ ಹೇಳ್ತಾಯಿದ್ಲು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ, ಆ್ಯಂಡ್ ರೇಟ್ ಕೂಡ ಕಮ್ಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ಡ್ಯೂರಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಅದೇ ಸ್ಲಿಪ್ಪರ್ನ ತೋರಿಸ್ಬಿಟ್ಟು ಜಶ್ವಿ ಅಮ್ಮಂಗೆ ಕೊಡಿಸು ಮಾವ ಅಂತ ಹೇಳ್ತಾ ಇದ್ದಾಳೆ. ಮಕ್ಕಳು ಮಾತನ್ನ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಲ್ಲಿಂಗಿಂಗ್ ಕೊಡೋಣ, ಎತ್ಕೊಳ್ಳಿ, ಇದನ್ನ ಹಾಕ್ಕೊಳ್ಳಿ. ಸೊ ಫೈನಲಿ ಸ್ಲಿಪ್ಪರ್ನ ತೊಗೊಂಡ್ವಿ. ಅವಳಿಗೆ ಯೂಶ್ವಲಿ ನಾನು ಇಲ್ಲೇ ಜಾಸ್ತಿ ಸ್ಲಿಪ್ಪರ್ ತೊಗೊಳ್ಳೋದು, ಬಿಕಾಸ್ ಡ್ಯೂರಬಿಲಿಟಿ ತುಂಬ ಇರುತ್ತೆ. ಬಿಲ್ಲಿಂಗ್ ಎಲ್ಲ ಆಯಿತು. ಅಲ್ಲೇ ಜಶ್ವಿಗೆ ಒಬ್ಬಳು ಫ್ರೆಂಡ್ ಸಿಕ್ಕಿದ್ಲು, ಅವಳ ಜೊತೆ ಅವಳು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡಿದ್ಲು. ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.